ಹಾಯ್ ಪ್ರಿಯ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೊಸ ಕತೆಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ಅಡುಗೆ ಮಾಡ್ತಾ ಇದ್ದೆ. ಸಂಜೆಯ ಹೊತ್ತು ನಮ್ಮ ಮನೆಯ ಹಿಂಭಾಗದ ಕಿಟಕಿಯಿಂದ ಏ ಲೀಲಾ, ಲೀಲಾ ಆಂಟಿಯೇ ಅಂತ ಕರೆಯುವ ಸ್ವರ ಕೇಳಿಸಿತು. ಅದು ಪಕ್ಕದ ಮನೆಯಲ್ಲಿ ವಾಸವಾಗಿರುವ ಅಕ್ಷಯನ ಸ್ವರ. ಏನಪ್ಪ ಅಕ್ಷಯ್ ಅಂತ ಕಿಟಕಿಯಿಂದ ಇಣುಕಿ ನೋಡಿದೆ. ಅವನು ಒದ್ದೆಯಾಗಿ ನಿಂತು, ಆಂಟಿ, ನನ್ನ ಟವೆಲ್ ಮನೆಯಲ್ಲೇ ಮರೆತುಬಿಟ್ಟೆ, ಸ್ವಲ್ಪ ತಂದು ಕೊಡ್ತೀರಾ ಅಂದ. ಅವನು ಆಗ ತಾನೇ ಸ್ನಾನ ಮುಗಿಸಿ ಹೊರಗೆ ಬಂದಿದ್ದ. ಅವನ ಮರೆವಿನ ಸ್ವಭಾವ ನನಗೆ ಚಿರಪರಿಚಿತವೇ ಆಗಿತ್ತು. ಆದರೂ ಟವೆಲ್ ತೆಗೆದುಕೊಂಡು ಹೋಗಿ ಕೊಟ್ಟೆ. ಅವನು ಬಾಗಿಲಿಗೆ ಬಂದು ನಿಂತ. ನಾನು ಟವೆಲ್ ಒಡ್ಡಿದೆ. ಅವನು ಹಾಗೆಯೇ ನಿಂತಿದ್ದರಿಂದ ನಾಚಿಕೆಯಾಯಿತು. ಆದರೆ ಅವನು ನನ್ನ ಕೈ ಹಿಡಿದು ಸ್ವಲ್ಪ ಒಳಗೆ ಎಳೆದು, ಯಾರೂ ನೋಡಲ್ಲ ಆಂಟಿ, ಸ್ವಲ್ಪ ಹೊತ್ತು ಇರಿಯೇ ಅಂದ. ನನ್ನ ಗಂಡ ಇಲ್ಲದೆ ಇದ್ದ ದಿನಗಳಲ್ಲಿ ಮೊದಲ ಬಾರಿಗೆ ಯಾರೋ ನನ್ನ ಹತ್ತಿರ ಬಂದಂತೆ ಭಾಸವಾಯಿತು. ಏನ್ ಮಾಡ್ತಿದ್ದೀಯಾ ಅಕ್ಷಯ್? ಯಾರಾದರೂ ನೋಡಿದ್ರೆ ಅಂದೆ ನಾನು. ಯಾರೂ ಇಲ್ಲ ಆಂಟಿ, ಇವತ್ತು ಅತ್ತೆ ಮನೆಗೆ ಹೋಗಿದ್ದಾರೆ ಅಂದ. ಅವನು ನಗುತ್ತಾ ನಾನು ತಳ್ಳಿ ಹೊರಗೆ ಬಂದೆ. ಮನೆಗೆ ಬಂದು ಕಿಟಕಿ ಮುಚ್ಚಿದೆ. ಆದರೆ ಮನಸ್ಸು ಒಂದೇ ಕಡೆ ನಿಲ್ಲಲಿಲ್ಲ. ಇದಕ್ಕೆಲ್ಲ ಮೊದಲೇ ಹೇಳಬೇಕಿತ್ತು ಅಕ್ಷಯ್ ಯಾರು ಅಂತ. ಅಕ್ಷಯ್ ನಮ್ಮ ಪಕ್ಕದ ಮನೆಯಲ್ಲಿ ಇದ್ದಾನೆ. ಅವನ ಅಜ್ಜಿಯೊಂದಿಗೆ ಇದ್ದಾನೆ. ಅಪ್ಪ ಅಮ್ಮ ಇಲ್ಲ. ಚಿಕ್ಕವನಿದ್ದಾಗಿನಿಂದಲೇ ಇಲ್ಲೇ ಬೆಳೆದವನು. ಈಗ 25ರ ಹತ್ತಿರ ಬಂದಿದ್ದಾನೆ. ಮದುವೆಯಾಗಿಲ್ಲ. ಒಂದು ಚಿಕ್ಕ ಹೋಟೆಲ್ನಲ್ಲಿ ಕೆಲಸ ಮಾಡುತ್ತಾನೆ. ಬೆಳಗ್ಗೆ 10 ಗಂಟೆಗೆ ಹೋಗಿ ರಾತ್ರಿ 9. ಮೋಡಿ ಸಂಭೋಗ ವಶೀಕರಣ ಸ್ಪೆಷಲಿಸ್ಟ್. ವಶೀಕರಣಕ್ಕೋಸ್ಕರನೇ ಕರೆ ಮಾಡಿ. ಮಹಾಕಾಳಿ ತಾಂತ್ರಿಕ ಪೀಠಂ ಶ್ರೀ ಮಹಾ ಅಘೋರ ತಪಸ್ವಿ. ನಿಮ್ಮ ಪ್ರೀತಿಯನ್ನ ಮರಳಿ ಪಡೆಯಬೇಕೇ? ನಿಮ್ಮ ಪ್ರೀತಿಯನ್ನ ಮನೆಯಲ್ಲಿ ಒಪ್ಪುತ್ತಿಲ್ಲವೇ? ನೀವು ಇಷ್ಟಪಟ್ಟ ವ್ಯಕ್ತಿ ನಿಮ್ಮಂತೆ ಆಗಬೇಕೇ? ಲವ್ ಮ್ಯಾರೇಜ್ ನಲ್ಲಿ ಕುಟುಂಬದಿಂದ ಕಿರಿಕಿರಿಯಾಗುತ್ತಿದೆಯೇ? ನಿಮ್ಮ ಪತಿ ಅಥವಾ ಪತ್ನಿಗೆ ಪರಸ್ತ್ರೀ ಸಹವಾಸ ಬಿಡಿಸಬೇಕೇ? ಇಲ್ಲಿದೆ ಶಾಶ್ವತ ಪರಿಹಾರ. ವಶೀಕರಣ ಮತ್ತು ಶತ್ರು ಮುತ್ತಿಗೆಗೆ ಓಪನ್ ಚಾಲೆಂಜ್. ನಿಮ್ಮ ಕೆಲಸ ಕೇವಲ 2 ಗಂಟೆಯಲ್ಲಿ ಶಾಶ್ವತ ಸಮಾಧಾನ ಇಲ್ಲಿದೆ. ಕೆಲಸ ಆಗದಿದ್ದಲ್ಲಿ ನಿಮ್ಮ ಹಣ ವಾಪಸ್. ಗುಪ್ತ ಅಘೋರ ವಾಮ ಪದ್ಧತಿಯಿಂದ ಇಲ್ಲಿ ಶಾಶ್ವತ ಪರಿಹಾರ ಗ್ಯಾರಂಟಿ. ನಂತರ ಬರುತ್ತಾನೆ. ನೋಡೋಕೆ ತುಂಬಾ ಚೆನ್ನಾಗಿದ್ದಾನೆ. ಗಟ್ಟಿಮುಟ್ಟಾದ ದೇಹ, ನಗುವ ಮುಖ, ಯಾವಾಗಲೂ ಸ್ವಲ್ಪ ತುಂಟತನ. ನನ್ನ ಗಂಡ 1 ವರ್ಷ ಹಿಂದೆ ಹೋದ ಮೇಲೆ ನಾನು ಒಬ್ಬಳೇ ಇದ್ದೆ. ಮನೆಯವರು ಎಲ್ಲಾ ಊರಿಗೆ ಹೋಗಿದ್ದರೆ ನನಗೆ ಒಂಟಿತನ ಜಾಸ್ತಿಯಾಗುತ್ತಿತ್ತು. ಅಕ್ಷಯ್ ಕಳೆದ ಕೆಲವು ತಿಂಗಳಿಂದ ನನ್ನ ಜೊತೆ ಹೆಚ್ಚು ಮಾತಾಡೋಕೆ ಶುರು ಮಾಡಿದ್ದ. ಅವನ ಅಜ್ಜಿ ಇದನ್ನ ಇಷ್ಟಪಡದೆ ನಮ್ಮ ಮಗನ ಜೊತೆ ಯಾಕೆ ಇಷ್ಟು ಮಾತಾಡ್ತೀಯಾ ಅಂತ ನನ್ನನ್ನೇ ತರಾಟೆಗೆ ತೆಗೆದುಕೊಂಡಿದ್ದರು. ಆದರೂ ಅವನು ಬರುತ್ತಿದ್ದ, ತುಂಬಾ ಸಣ್ಣ ಸಣ್ಣ ಸಹಾಯ ಮಾಡುತ್ತಿದ್ದ. ಅವನ ಮಾತು, ಅವನ ನಗು ಒಂಟಿತನದಲ್ಲಿ ಸ್ವಲ್ಪ ಬೆಳಕು ತಂದಂತಿತ್ತು. ಆ ದಿನ ಮನೆಯವರೆಲ್ಲ ಊರಿಗೆ ಹೋಗಿದ್ದರು. ನಾನು ಒಬ್ಬಳೇ ಬೆಳಗ್ಗೆ 9ರಿಂದ 10 ಗಂಟೆಯವರೆಗೂ ಮಲಗಿದ್ದೆ. ಎದ್ದು ಆಯಾಸವಿಲ್ಲದೆ ಅಡುಗೆ ಮಾಡುತ್ತಿದ್ದೆ. ಅಕ್ಷಯ್ ಮನೆಯಲ್ಲಿರುವುದು ಗೊತ್ತಿತ್ತು. ಆದರೆ ಯಾವ ಸದ್ದೂ ಇರಲಿಲ್ಲ. ಅವನು ಸಾಮಾನ್ಯವಾಗಿ ಬೆಳಗ್ಗೆಯೇ ಹಾಡುತ್ತಾ ಗೊಣಗುತ್ತಾ ಇರುತ್ತಾನೆ. ಆ ದಿನ ಶಾಂತವಾಗಿತ್ತು. ಅಡುಗೆ ಮಾಡುತ್ತಿರುವಾಗಲೇ ಅವನ ಕರೆ ಕೇಳಿಸಿತು. ಟವೆಲ್ ಕೊಡಲು ಹೋದೆ. ಅವನು ಸ್ನಾನಮಯ ಮುಗಿಸಿ ಹೊರಗೆ ನಿಂತಿದ್ದ. ನಾನು ಟವೆಲ್ ಕೊಡುತ್ತಿದ್ದಂತೆ ಅವನು ನನ್ನ ಕೈ ಹಿಡಿದು ಒಳಗೆ ಎಳೆದ. ಆಂಟಿ, ಯಾರೂ ಇಲ್ಲ, ಸ್ವಲ್ಪ ಇರಿಯ ಅಂದ. ನನ್ನ ಎದೆ ಜೋರಾಗಿ ಹೊಡೆಯಿತು. ಬೀಡು ಅಕ್ಷಯ್, ಯಾರಾದರೂ ನೋಡಿದ್ರೆ ಅಂದೆ. ಅವನು ಬಾಗಿಲು ಲಾಕ್ ಮಾಡಿದ.
ನಾನು ತುಂಬಾ ನಾಚಿಕೆಪಟ್ಟೆ. ಮುಖ ತಿರುಗಿಸಿಕೊಂಡೆ. ಅವನು ನನ್ನನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಸನಿಹಿಸಿದ. ನನಗೆ ಏನೂ ಮಾಡೋಕೆ ಆಗಲಿಲ್ಲ. ನಾನು ತಳ್ಳಿ ಹೊರಗೆ ಬಂದೆ. ಮನೆಗೆ ಓಡಿಬಂದು ಕಿಟಕಿ ಮುಚ್ಚಿದೆ. ಆದರೆ ಮನಸ್ಸು ಒಂದೇ ಕಡೆ ಇರಲಿಲ್ಲ. ಅಡುಗೆ ಎಲ್ಲಾ ಹಾಳಾಯಿತು. ಉಪ್ಪು ಜಾಸ್ತಿಯಾಯಿತು. ಚಪಾತಿ ಸೀದಿಹೋಯಿತು. ಅಕ್ಷಯ್ ನೋಡೋಕೆ ತುಂಬಾ ಚೆಂದದವನು. ಗಟ್ಟಿಯಾದ ದೇಹ, ಆರೋಗ್ಯವಂತ ತೋಳುಗಳು. ಒಂಟಿಯಾಗಿ ಇದ್ದ. ನನಗೆ ಆ ದಿನದಿಂದ ಒಳಗೆ ಒಳಗೆ ಏನೋ ಬದಲಾವಣೆ ಶುರುವಾಯಿತು. ಸಂಜೆಯವರೆಗೂ ಅವನು ಕಾಣಲಿಲ್ಲ. ಮಧ್ಯಾಹ್ನ ಯಾವಾಗಲೂ ಒಂದಿಷ್ಟು ಹೊತ್ತು ಮನೆಗೆ ಬರುತ್ತಿದ್ದ. ಆ ದಿನ ಬರಲಿಲ್ಲ. ಅವನ ಮುಖದಲ್ಲಿ ಬೇಸರ ಕಂಡಿತ್ತು. ನಾನು ಅವನಿಗೆ ಹೋಗು ಅಂತ ಹೇಳಿದ್ದಕ್ಕೆ ಬೇಸರ ಮಾಡಿಕೊಂಡಿದ್ದ. ನಾನೇ ಸಂಜೆ ಅವನನ್ನು ಕರೆಯಬೇಕೆಂದುಕೊಂಡೆ. ರಾತ್ರಿ 9 ಗಂಟೆಯ ನಂತರ ಅವನು ಕೆಲಸದಿಂದ ಬಂದ. ನಾನು ಅವನ ಮನೆಗೆ ಹೋಗಿ, ಅಕ್ಷಯ್, ನಮ್ಮ ಮನೆಗೊಮ್ಮೆ ಬಾ, ಸ್ವಲ್ಪ ಕೆಲಸ ಇದೆ ಅಂದೆ. ಅವನು ಮುಖ ತಿರುಗಿಸಿಕೊಂಡ. ನನಗೆ ಬೇಸರು, ಕೋಪ ಎಲ್ಲ ಬಂತು. ಇಷ್ಟು ಸಣ್ಣ ವಿಷಯಕ್ಕೆ ಇಷ್ಟು ಬೇಜಾರು ಮಾಡಿಕೊಳ್ಳೋದ ಅಂದೆ. ಅವನು ಏನೂ ಮಾತಾಡದೆ ಇದ್ದ. ನಾನು ಮತ್ತೊಮ್ಮೆ ವಿನಂತಿಸಿದೆ. ನಿಜವಾಗ್ಲೂ ಬೇಕಾ ಆಂಟಿ ಅಂತ ಅವನು ಕೇಳಿದ. ಹೌದು ಬಾ ಅಂದೆ. ಆದರೆ ಅವನು ಬರಲಿಲ್ಲ. 11 ಗಂಟೆಯವರೆಗೂ ಕಾಯ್ತಾ ಇದ್ದೆ. ನಿದ್ದೆ ಬರಲಿಲ್ಲ. 11 ಬಾಗಿಲು ಬಡಿಯಿತು. ತೆರೆದು ನೋಡಿದ್ರೆ ಅಕ್ಷಯ್. ಇಷ್ಟು ರಾತ್ರಿಗೆ ಯಾಕೆ ಬಂದೆ ಅಂದೆ ನಾನು. ನಾಟಕ ಮಾಡಿ ಅಜ್ಜಿ ಮಲಗುವವರೆಗೂ ಕಾಯ್ತಾ ಇದ್ದೆ. ಈಗ ಬಂದೆ ಅಂದ ಅವನು ನಗುತ್ತಾ. ಅವನು ಒಳಗೆ ಬಂದ. ಬಾಗಿಲು ಲಾಕ್ ಮಾಡಿದ. ಏನ್ ಕೆಲಸ ಆಯ್ತು ಅಂತ ಕೇಳಿದ. ನಾನು ಏನೂ ಇಲ್ಲ, ಹೋಗು ಅಂದೆ ಸಿಡಿಮಿಡಿಯಾಗಿ. ಅವನು ನಕ್ಕು. ಬೇಜಾರಾಯ್ತಾ ಆಂಟಿ? ಬೆಳಗ್ಗೆ ನಾನು ತಪ್ಪು ಮಾಡಿದ್ದಕ್ಕೆ ಕ್ಷಮಿಸಿಯೇ ಅಂದ. ನನ್ನನ್ನು ಒಳ ಕೋಣೆಗೆ ಕರೆದುಕೊಂಡು ಹೋದ. ಇವತ್ತು ಮನೆಯಲ್ಲಿ ಯಾರೂ ಇಲ್ಲ. ಯಾರು ನೋಡಲ್ಲ ಅಂದ. ನಾನು ಯಾರಾದರೂ ಬಂದ್ರೆ ಅಂದೆ. ಯಾರೂ ಬರೋದಿಲ್ಲ. ಕಿಟಕಿ ಮುಚ್ಚಿಯೇ ಅಂದ ಅವನು. ನಾನು ನಾಳೆ ಯಾರಿಗಾದರೂ ಗೊತ್ತಾದ್ರೆ ಅಂದೆ. ನಮ್ಮಿಬ್ಬರ ಮಧ್ಯೆ ಇರಲಿ, ಯಾರಿಗೂ ಹೇಳಲ್ಲ ಅಂದ ಅವನು. ಅವನು ನನ್ನ ಪಕ್ಕದಲ್ಲಿ ಕೂತ. ನನ್ನ ಕೈ ಹಿಡಿದ. ಅವನ ಕೈ ಬೆಚ್ಚಗಿತ್ತು, ಬಲವಾಗಿತ್ತು. ದಿನವಿಡೀ ಕೆಲಸ ಮಾಡೋದರಿಂದ ಅವನ ತೋಳುಗಳು ಗಟ್ಟಿಯಾಗಿದ್ದವು. ಅವನು ನನ್ನ ಹತ್ತಿರ ಬಂದ. ನನ್ನನ್ನು ಎಳೆದುಕೊಂಡು ಗಟ್ಟಿಯಾಗಿ ಅಪ್ಪಿಕೊಂಡ. ಅವನ ಸ್ಪರ್ಶ ನನ್ನ ಒಳಗೆ ಏನೋ ಒಳ್ಳೆಯ ಭಾವನೆ ತಂದಿತು. ನಾನು ಮೊದಲು ನಾಚಿಕೆಪಟ್ಟೆ. ಆಮೇಲೆ ನಾನೇ ಅವನನ್ನು ಹತ್ತಿರಕ್ಕೆ ಎಳೆದುಕೊಂಡೆ. ಅವನು ನನ್ನನ್ನು ಪ್ರೀತಿಯಿಂದ, ಆದರೆ ಉನ್ಮಾದದಿಂದ ಸನಿಹಿಸಿದ. ನನಗೆ ತುಂಬಾ ಒಳ್ಳೆಯ ಭಾವನೆ ಬಂತು. ಇಷ್ಟು ದಿನಗಳ ಒಂಟಿತನ ಒಮ್ಮೆಲೆ ಮಾಯವಾಯಿತು. ಅಂದಿನಿಂದ ನಮ್ಮ ಭೇಟಿ ದಿನ ಆಗ್ತಾ ಇತ್ತು. ರಾತ್ರಿಯ ಸಮಯದಲ್ಲಿ ಅವನು ಬರುತ್ತಿದ್ದ. ನನ್ನನ್ನು ಪ್ರೀತಿಯಿಂದ, ಆತ್ಮೀಯತೆಯಿಂದ ತುಂಬಿಸುತ್ತಿದ್ದ. ನನ್ನ ಒಂಟಿತನ ಮುಗಿದಿತ್ತು. ಕತೆ ಇಲ್ಲಿಗೆ ಮುಗಿಯಿತು. ಇದೊಂದು ಕತೆಯಷ್ಟೇ. ಕತೆ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ಹೇಳಿ. ನನ್ನ ಚಾನೆಲ್ಗೆ ಹೊಸಬ್ಬರು ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿಕೊಂಡು ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿಕೊಳ್ಳಿ. ಓಕೆನಾ? ಮತ್ತೊಮ್ಮೆ ಮೀಟ್ ಮಾಡೋಣ ಮತ್ತೊಂದು ರೋಚಕವಾಗಿರುವಂತಹ ಕತೆ ಜೊತೆಗೆ. ಅಲ್ಲಿವರೆಗೂ ಬೈ ಬೈ.
ಮೋಡಿ ಸಂಭೋಗ ವಶೀಕರಣ ಸ್ಪೆಷಲಿಸ್ಟ್. ವಶೀಕರಣಕ್ಕೋಸ್ಕರನೇ ಕರೆ ಮಾಡಿ. ಮಹಾಕಾಳಿ ತಾಂತ್ರಿಕ ಪೀಠಂ ಶ್ರೀ ಮಹಾ ಅಘೋರ ತಪಸ್ವಿ ನಿಮ್ಮ ಪ್ರೀತಿಯನ್ನ ಮರಳಿ ಪಡೆಯಬೇಕೇ? ನಿಮ್ಮ ಪ್ರೀತಿಯನ್ನ ಮನೆಯಲ್ಲಿ ಒಪ್ಪುತ್ತಿಲ್ಲವೇ? ನೀವು ಇಷ್ಟಪಟ್ಟ ವ್ಯಕ್ತಿ ನಿಮ್ಮಂತೆ ಆಗಬೇಕೇ? ಲವ್ ಮ್ಯಾರೇಜ್ ನಲ್ಲಿ ಕುಟುಂಬದಿಂದ ಕಿರಿಕಿರಿಯಾಗುತ್ತಿದೆಯೇ? ನಿಮ್ಮ ಪತಿ ಅಥವಾ ಪತ್ನಿಗೆ ಪರಸ್ತ್ರೀ ಸಹವಾಸ ಬಿಡಿಸಬೇಕೇ? ಇಲ್ಲಿದೆ ಶಾಶ್ವತ ಪರಿಹಾರ. ವಶೀಕರಣ ಮತ್ತು ಶತ್ರು ಮುತ್ತಿಗೆಗೆ ಓಪನ್ ಚಾಲೆಂಜ್. ನಿಮ್ಮ ಕೆಲಸ ಕೇವಲ 2 ಗಂಟೆಯಲ್ಲಿ ಶಾಶ್ವತ ಸಮಾಧಾನ ಇಲ್ಲಿದೆ. ಕೆಲಸ ಆಗದಿದ್ದಲ್ಲಿ ನಿಮ್ಮ ಹಣ ವಾಪಸ್. ಗುಪ್ತ ಅಘೋರ ವಾಮ ಪದ್ಧತಿಯಿಂದ ಇಲ್ಲಿ ಶಾಶ್ವತ ಪರಿಹಾರ ಗ್ಯಾರಂಟಿ.